ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ದೆ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಿಂಡಿಗೆ ಆರಾಮಾಗಿ ಮಾಡಿದೆ, ಯಾಕೆಂದರೆ ಇಡ್ಲಿಗೆ ರುಬ್ಬಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಆರಾಮಂತ ಅನ್ನಿಸ್ತು. ತಟ್ಟೆ ಇಡ್ಲಿ ಮಾಡಿದ್ದೆ ಇವತ್ತು. ಟೇಸ್ಟಿಯಾಗಿತ್ತು, ತುಂಬ ಸಾಫ್ಟಾಗಿ ಸಕ್ಕದಾಗಿ ಬಂದಿತ್ತು. ನನ್ನ ಮಗನಿಗಂತೂ ಖುಷಿ, ಅವ್ನು ಹೇಳಿದ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ಡೈಲಿ ಅಂತ. ತಟ್ಟೆ ಇಡ್ಲಿ ರೆಡಿ ಆಯಿತು. ಕೃಷ್ಣ ಏನು ಹೇಳ್ತಾನೆ ಅದನ್ನ ಮಾಡಬೇಕು, ಅವಾಗ ಒಂದು ಖುಷಿಯಾಗಿರ್ತಾನೆ. ಸಿಹಿ ಅಂದ್ಕೊಂಡು ಬೆಳಗ್ಗೆ ಹೊತ್ತು ಅಲ್ವಾ ಕೃಷ್ಣ? ಇಡ್ಲಿ ಮಾಡ್ತಿದ್ದೆ ತಾನೆ. ಇಡ್ಲಿ ಮಾಡ್ತಿದ್ದೆ, ನಾರ್ಮಲ್ ಇಡ್ಲಿ ಮಾಡ್ತಿದ್ದೆ. ನನ್ ತಟ್ಟೆ ಈ ತಟ್ಟೆ ಇತ್ತಲ್ಲ, ತಟ್ಟೆ ಇಡ್ಲಿ ಮಾಡಕ್ ತಟ್ಟೆ ಇಡ್ಲಿ ಮಾಡು ಅಂತ. ತಟ್ಟೆ ಇಡ್ಲಿ ಈ ತರ ಏನಾದ್ರು ಅವ್ನು ಹೇಳಿದ್ ಮಾಡಿದ್ರೆ ಬೆಳಗ್ಗೆ ಹೊತ್ತು ಫುಲ್ಲು ಹೀಗೆ ಅನ್ಕೊಂಡು ಹೋಗ್ತಾನೆ ಸ್ಕೂಲ್ಗೆ. ಅದಕ್ಕೆ ಅವ್ನು ಹೇಳಿದ್ ಮಾಡ್ಬಿಡ್ತೀನಂತೆ, ಆರಾಮ ಖುಷಿಯಾಗಿ ಹೋಗ್ಲಿ ಸ್ಕೂಲ್ಗೆ ಅಂತ. ಪಾತ್ರೆಗಳಿಗೆ ಇಟ್ಟಿನ ಸ್ವಲ್ಪ ಕಸ ಗುಡ್ಸ್ ನೆಲ ಒರೆಸ್ತಾ ಇದ್ದೆ, ಹಂಗಾಗಿ ಇದನ್ನು ತಿಂದೆ. ಬಿಡಿ, ನೋಡ್ತಿರ್ಬೋದು ವೆರಿ ಸಾಫ್ಟ್. ಇದನ್ನು ತಿಂದೆ. 2 ಬಾಕ್ಸ್ ಇರತ್ತಾ? ಅರ್ಥ ಆಗಿಲ್ಲ. 2 ಇಡ್ಲಿ ಬಾಕ್ಸ್ ಇರತ್ತಾ? 2 ಇಡ್ಲಿ. ವೆರಿ ಸಾಫ್ಟ್ ಅಂಡ್ ತೋರ್ಸು ಇಲ್ಲೇ ಒಂದ್ಸರಿ ಹೇಗಿದೆ ಅಂತ ಹೇಳಿ. ತುಂಬಾ ಸಾಫ್ಟ್ ಇದೆ, ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಅಲ್ಲ, ಸಕ್ಕತ್ತಾಗಿ ಬಂದಿದೆ ಇಡ್ಲಿ. ತಟ್ಟೆ ಇಡ್ಲಿ. ಸೊ ಇವಾಗ ಅವನಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ನೆಲ ಅರ್ಧ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಸೊ ಅದೆಲ್ಲ ಕಂಪ್ಲೀಟಾಗಿ ಒರೆಸ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಸ್ಕೂಲ್ ಕರ್ಕೊಂಡು ಹೋಗಿ ಬಿಟ್ಟುಬಿಟ್ಟು ಬಂದು ಪೂಜೆ ಮಾಡ್ಬೇಕು ಇವತ್ತು. ಓಕೆ, ಹೇಗಿರುತ್ತೆ ನೋಡಿ ಇವತ್ತಿನ ಬ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಡ್ಲಿ ಮತ್ತೊಂದು ರೌಂಡ್ ಬೇಕಿಟ್ಟಿದ್ದೀನಿ, ಸ್ವಲ್ಪ ಇದೆ, ಇನ್ನೊಂದೇ ಒಂದು ರೌಂಡ್ ಆಗುತ್ತೆ. ಹಾಲು ಮೊಟ್ಟೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿಗೆ. ಇದು ಸ್ವಲ್ಪ ಸಾಲ್ಟು ಕಲ್ಲುಪ್ಪಿತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋದು. ಮತ್ತು ಇದು ಮಿಲೆಟ್ಸ್ದು ಗಂಜಿ, ಹಾಲು ಮಿಲೆಟ್ಸ್ ಗಂಜಿ ಮಾಡಿಟ್ಟಿದ್ದೀನಿ. ಹಾಲು ಕುಡಿಸಿ ಸ್ವಲ್ಪ ಆದಮೇಲೆ ಇದನ್ನು ಕುಡಿದು ಅದಾದಮೇಲೆ ತಿಂಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕೊಡ್ತೀನಿ, ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ನಾಟಿ ಮೊಟ್ಟೆ. ಪುಡಿ ಉಪ್ಪು ಖಾಲಿಯಾಗಿತ್ತು, ಸೊ ಅದಕ್ಕೆ ಪುಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ, ಬಿಸಿಲು ಚೆನ್ನಾಗಿ ಬರುತ್ತಲ್ಲ ಇದೆ, ಸೊ ಅದಕ್ಕೆ ಬಿಸಿಲಿಗೆ ಒಣಗಕ್ಕೆ ಇಟ್ಟಿದ್ದೀನಿ. ಹೆಂಗಿರುತ್ತೆ ಅದು ಹಾಲು ಕುಡಿಯೋಕ್ಕೆ ಮೊಟ್ಟೆ ಗೊತ್ತಾ? ಹೆಂಗಿರುತ್ತೆ? ನಂಗೆ ಬೇಡಪ್ಪ, ನಂಗೆ ಇಷ್ಟ ಇಲ್ಲ. ಸ್ವೀಟ್ ಇರಲ್ಲ, ಖಾರ ಸ್ವೀಟ್ ಖಾರ ಎಲ್ಲಿರುತ್ತೆ? ಉಪ್ಪು ಇರಲ್ಲ. ಉಪ್ಪು ಸ್ವಲ್ಪ ಇರ್ಬೋದು ಅಂತ ಅನ್ಸುತ್ತೆ. ಎಗ್ ಅಲ್ವಾ, ಸ್ವಲ್ಪ ಸಾಲ್ಟ್ ಇರುತ್ತೆ ಅಂತ ಇಲ್ವಾ? ಎಗ್ ಸ್ವಲ್ಪ ಸಾಲ್ಟ್ ಇರುತ್ತಲ್ಲ, ಅದಕ್ಕೆ ಕೇಳಿದೆ. ಇಲ್ಲ. ಓಕೆ. ಬಿಸಿಲು ನೋಡಿ ಇವತ್ತು ಬೆಳಗ್ಗೆನೆ. ಮಳೆಗಾಲ ಅಂತ ಅನಿಸ್ತಾ ಇಲ್ಲ ರೀ ಇವಾಗ, ಅಲ್ವಾ? ಮಳೆಗಾಲ ಅಂತಾನೆ ಅನ್ನಿಸ್ತಾ ಇಲ್ಲ. ಬಟ್ ಈ ಕಡೆ ಮುಂಬೈ, ಗುಜರಾತ್ ಆ ಕಡೆ ಎಲ್ಲ ಮಳೆ ಇರೋಲ್ಲ, ಹೆವಿ ಮಳೆ. ಬಟ್ ನಮ್ಗೆ ಇಲ್ಲಿ ಇಲ್ಲಲ್ಲ. ಏನ್ ಬ್ರೇಕ್ಫಾಸ್ಟ್ ಮಾಡಿರೋದು? ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ. ಮಾಮೂಲಿ ಇಡ್ಲಿ ಮಾಡೋದಂತ ಎತ್ಕೊಂಡೆ, ನಿಮ್ಮ ಮಗ ತಟ್ಟೆ ಇಡ್ಲಿ ಬೇಕು ಅಂದ, ಸೊ ಅದಕ್ಕೆ ತಟ್ಟೆ ಇಡ್ಲಿ ಮಾಡಿದ್ವಿ. ಹೋಟೆಲ್ ಮಾತ್ರ ನಿಮ್ಮ ಮಗ ಏನ್ ಹೇಳ್ತೀವಿ ಅದು ಮಾಡ್ಕೊತೀವಿ. ಬೆಳಗ್ಗೆ ಅವನು ಫುಲ್ ಒಳ್ಳೆ ಖುಷಿಯಾಗಿ ಒಳ್ಳೆ ಮೂಡಲ್ಲಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅವನಿಗೆ ಇಷ್ಟ ಆಗಿರೋ ಬ್ರೇಕ್ಫಾಸ್ಟ್ ತಿನ್ಬೇಕು. ಅವಾಗ ಅವನು ಒಳ್ಳೆ ಮೂಡಲ್ಲಿ ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾನೆ. ಫುಲ್ ಡೇ ಚೆನ್ನಾಗಿರುತ್ತೆ, ಬೆಳಗ್ಗೆ ಚೆನ್ನಾಗಿದ್ರೆ ಫುಲ್ ಡೇ ಚೆನ್ನಾಗಿರುತ್ತೆ. ಎಲ್ಲಾರ ಮೇಲೆ ನಿಂತರ ಇದ್ಬಿಟ್ರೆ ನಾವು ಮುಂಚೆ ಇವಾಗೆಲ್ಲ ನಾನು ಹೇಳ್ದಂಗೆ ಏನು ಕೇಳೋದೇನಪ್ಪ, ಅವ್ನಿಗೆ ಇಷ್ಟ ಏನಿದೆಯೋ ಮಾಡ್ಕೊಡ್ತೀವಿ. ಕಾರ್ನ್ ರೈಸ್ 3 ವಾರದಲ್ಲಿ 2 ದಿನ ಕಾರ್ನ್ ರೈಸ್ ಅದೇ ಮಾಡ್ತೀವಿ. ಕಾರ್ನ್ ರೈಸ್ ಅವ್ನಿಗೆ ಇಷ್ಟ, ಅದಕ್ಕೆ.
ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಆದರೆ ತಟ್ಟೆ ಇಡ್ಲಿದಲ್ವಾ ಅದು, ಹಂಗಾಗಿ ಇಡ್ಲಿ ಪಾತ್ರೆಲಿ ಆಗಲ್ಲ, ಜಾಸ್ತಿ ಹೈಟ್ ಇದೆ. ಸೊ ಅದಕ್ಕೆ ದೊಡ್ಡ ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಥರ ಕುಕ್ಕರಲ್ಲಿ ಮಾಡಬೇಕಂದ್ರೆ ಈ ಥರ ಲೋಟ ಹಾಕ್ಬಿಟ್ಟು ಕುಕ್ಕರ್ದು ಗ್ಯಾಸ್ಕೆಟು ಮತ್ತು ವಿಷಲು ತೆಗೆದುಬಿಟ್ಟು ಹಿಂಗೆ ಬೇಯಕ್ಕಿಟ್ರೆ ಇಡ್ಲಿ ಬೇಯ್ಕೊಳ್ಳೋದು. ಸ್ಟೀಮ್ ಏನಾದ್ರು ಮಾಡಬೇಕು ಅಂತಂದರೆ ಕುಕ್ಕರಲ್ಲಿ ಈ ಥರ ಮಾಡ್ಕೋಬೋದು. ಇವಾಗ ಅನಿಲ್ ಮನೇಲೇ ಇರೋದ್ರಿಂದ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತೀವಿ. ಅನಿಲ್ ಇಲ್ಲ ಅಂದರೆ ಎಲ್ಲರದು ಒಂದೊಂದು ಟೈಮು, ಅಂದರೆ ನಮ್ಮ ಕೃಷ್ಣಂದು ಒಂದು ಟೈಮ್ ಆದರೆ ಅನಿಲ್ದೊಂದು ಟೈಮ್ ಆದರೆ ನನ್ನದೊಂದು ಟೈಮ್ ಆಗುತ್ತೆ. ಬಟ್ ಇವಾಗ ಅನಿಲ್ ಏನೋ ಮನೇಲೇ ಇರೋದ್ರಿಂದ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಚೆನ್ನಾಗಿದೆ ಒಂಥರ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇನ್ನೇನು ನೆಕ್ಸ್ಟ್ ಮಂತಿಂದ ಆಫೀಸ್ಗೆ ಹೋಗ್ತೀನಿ ಅಂತ ರೆಡಿ ಆಗ್ತಾ ಇದ್ದಾರೆ. ನಾನು ವರ್ಕ್ ಫ್ರಮ್ ಹೋಮ್ ತೊಗೊಳ್ಳಿ ಒಂದು ಸ್ವಲ್ಪ ದಿನ, ಬೇಡ ಇವಾಗಲೇ ಹೋಗೋದು ಅಂತ ಹೇಳಿದೆ. ಬಟ್ ಅವರು ಹೋಗ್ತೀನಿ ಸ್ಟಾರ್ಟಿಂಗ್, ನೋಡೋಣ ಹೆಂಗಿರುತ್ತೆ, ನನಗೂ ಕೂಡ ಮನೇಲೇ ಇದ್ದಿದ್ದು ಸಾಕಾಗಿದೆ, ಹೋಗ್ತೀನಿ 1 ವೀಕು, ಏನಾದರೂ ನನ್ನ ಕೈಲಿ ಆಗಿಲ್ಲ, ಜಾಸ್ತಿ ಸ್ಟ್ರೈನ್ ಆಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆ ಅಂತ ಅಂದರೆ ಬೇಕಂದರೆ ಆವಾಗ ವರ್ಕ್ ಫ್ರಮ್ ತೊಗೊಳೋಣ ನೋಡೋಣ ಅಂತ ಹೇಳಿದ್ದಾರೆ. ಮಾತಾಡಿ, ಏನೋ ದುಡ್ದಾಗ ಮಾತಾಡಕ್ಕೆ ಓಡಾಡ್ತಾ ಇದ್ರಲ್ಲ, ಕಮೆಂಟ್ ಬೇರೆ ಮಾಡಿದ್ದಾರೆ, ಅಣ್ಣಂಗೆ ಮಾತಾಡಕ್ಕೆ ಬಿಡಿ, ನೀವು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಅವತ್ತು ಮಾತಾಡೋ ಟೈಮಲ್ಲಿ ನಿನ್ ಬಡ್ಡೆ ಬಂದಲ್ಲ, ಅದಕ್ಕೆ ಜನ ಹೇಳಿರೋದು ನೋಡ್ಬಿಟ್ಟು. ಅದಕ್ಕೆ ಬೇರೆ ಒಂದಷ್ಟು ಜನ ಲೈಕ್ಸ್ ಬೇರೆ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಂತೆ, ಮಾತಾಡಕ್ ಅನುಭವ ಇಡ್ಸ್ದವ್ರಿಗೆ ಮಾತಾಡಕ್ ಬಿಡಿ ಅಂತ ಹೇಳಿ ಕಮೆಂಟ್ ಮಾಡಿದಾರೆ ಗೊತ್ತಾ. ಹೌದು, ಒಂದ್ ಚಾನ್ಸ್ ಕೊಡಿ ಅಂತ. ಹೌದೌದು. ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದೀವಿ. ಸ್ವಲ್ಪ ಅಕ್ಕಿ ಬೆಲ್ಲ ಕೊಡ್ತೀವಿ ಅಂತ ಒಂದು ಅನ್ಕೊಂಡಿದ್ವಿ, ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ತಗೊಂಡಿದ್ವಿ. ಹೊರಡೋಣ. ಮಾತಾಡಿ ಇವಾಗ, ಹೇಳಿ ಏನ್ ಮಾತಾಡ್ಬೇಕು ಅಂತ ಇದ್ದೀರಾ ಹೇಳಿ. ನಾನೇನ್ ಪ್ರಿಪೇರ್ ಆಗಿಲ್ಲ ಮಾತಾಡಕ್ಕೆ. ಅವತ್ತು ಬ್ಯಾಕ್ ಪೇನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆ ಅವರು ಸುಮ್ಮನೆ ಇರು, ಅವರು ಮಾತಾಡ್ಲಿ ಅಂತ ಹೇಳಿದ ಅಷ್ಟೇ. ಅಷ್ಟಕ್ಕೆ ನಿನಗೆ ಮಾಡ್ಕೊಂಡ್ರೆ ಮಾತಾಡಿ ಮಾತಾಡಿ ಏನ್ ಮಾತಾಡಿ. ವಿಡಿಯೋ ನೋಡ್ತಿರೋರಲ್ಲಿ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದಿದ್ರೆ ಗೊತ್ತಿರುತ್ತೆ ಅವ್ರಿಗೆ, ನಾವು ಪ್ರತಿ ವಾರ ರಾಯರ ಮಠಕ್ಕೆ ಹೋಗ್ತೀವಿ ಗುರುವಾರ ಅಂತೇಳಿ. ಹಾಗೆಯೇ ಕ್ಲಿಪ್ಪಿಂಗ್ ತೊಗೊಂಡ್ರೆ ಮಿಸ್ ಮಾಡಿದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಈ ವಾರನೂ ಕೂಡ ಅಷ್ಟೇ ಹೋಗಿದ್ವಿ ರಾಯರ ಮಠಕ್ಕೆ. ರಾಯರ ದರ್ಶನ ಆಯಿತು, ನಿಮಗೂ ಕೂಡ ರಾಯರ ದರ್ಶನ ಆಗಲಿ, ಹಾಗೆಯೇ ರಾಯರ ಅನುಗ್ರಹ ನಿಮಗೂ ಕೂಡ ಆಗಲಿ ಅಂತ ಹೇಳಿ ನಾನು ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಯಿತು. ಪ್ರತಿ ವಾರನೂ ಅಷ್ಟೇ ಒಂದು ಒಳ್ಳೆಯ ಅನುಭವ ಆಗುತ್ತೆ, ಖುಷಿ ಆಗುತ್ತೆ. ಇನ್ನು ಅಲ್ಲಿಂದ ನಾವು ಸ್ಪೋರ್ಟ್ಸ್ ಶಾಪ್ಗೆ ಹೋಗಿದ್ವಿ ಆ್ಯಕ್ಚುಲಿ. ಅಲ್ಲಿ ಕೆಳಗಡೆ ಒಂದು ಕಾಫಿದು ಅಂಗಡಿ ಇದೆ, ಕಾಫಿ ಪೌಡರ್ ಎಲ್ಲ ಸಿಗುತ್ತೆ ಅಲ್ಲಿ. ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ನಾವು ಕೂಡ ಒಂದು ಕಾಫಿನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಅನಿಲು ಶುಗರ್ಲೆಸ್ ತೊಗೊಂಡ್ರು, ನಾನು ನಾರ್ಮಲ್ ಕಾಫಿನೇ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ನೀವೇನಾದ್ರು ಬ್ರಿಗೇಡ್ ಮಿಲೇನಿಯಮ್ ಸಿಗ್ನಲ್ ಹತ್ರ ಬಂದರೆ ಖಂಡಿತ 15 ರೂಪೀಸ್ಗೆ ಒಂದು ಒಳ್ಳೆ ಕಾಫಿ ಸಿಗುತ್ತೆ. ಇಲ್ಲೇ ನಾನು ಅಡ್ರೆಸ್ ಎಲ್ಲ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಸ್ವಲ್ಪ ತಲೆನೋವ್ತಾ ಇದೆ, ಒಂಚೂರು ಫ್ರೆಶ್ ಆಗಿ ಕಾಫಿ ಬೇಕು ಅಂತ ಅಂದರೆ ಇಲ್ಲಿಗೆ ಬರ್ಬೋದು. ಹಾಗೆ ಕಾಫಿ ಪೌಡರ್ ಕೂಡ ರೆಡಿ ಮಾಡಿ ಕೊಡ್ತಾರೆ, ಫ್ರೆಶ್ ಆಗಿ ತೊಗೋಬೋದು. ಚೆನ್ನಾಗಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಇಲ್ಲಿ ಕುಡ್ದಿದ್ದು, ನೋಡಿದ್ದೆ ಸ್ಮೆಲ್ಲೆಲ್ಲ ತೊಗೊಳ್ತಾ ಇದ್ದೆ ಈ ಕಡೆ ಬಂದಾಗೆಲ್ಲ, ಬಟ್ ಕುಡ್ದಿರಲಿಲ್ಲ. ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿತ್ತು. ಜಾಗ್ರಿ ಕಾಫಿ, ಟೀ ಮತ್ತು ಬಾದಾಮ್ ಹಾಲು ಈ ಥರ ಎಲ್ಲ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಈ ಕಡೆ ಬಂದರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇನ್ನು ಅಲ್ಲಿಂದ ಸ್ಪೋರ್ಟ್ಸ್ ಶಾಪ್ಗೆ ಹೋಗಿ ನಮ್ಮ ಕೃಷ್ಣಂದು ಇದು ತೊಗೊಂಡಿದ್ವಲ್ಲ ವಿಕೆಟ್ ಕೀಪಿಂಗ್ ಗ್ಲೌಸು, ಅದು ಸ್ವಲ್ಪ ಅವನಿಗೆ ಚಿಕ್ಕದಂತ ಅನ್ನಿಸ್ತಿತ್ತು. ಅಂದರೆ ಅವನಿಗೆ ಕರೆಕ್ಟಾಗಿದೆ ಸೈಜ್ ಅದು, ಬಟ್ ಇನ್ನು ಸ್ವಲ್ಪ ದೊಡ್ಡವನಾದರೆ ಆಗಲ್ವೇನೋ ಅಂತ ಹೇಳಿ ನಾವು ಸ್ವಲ್ಪ ಯೂತ್ ಸೈಜಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಮುಂದಕ್ಕೂ ನೋಡ್ಬಿಟ್ಟು ಯೋಚನೆ ಮಾಡಿ ತೊಗೋಬೇಕಲ್ವ. ಹಾಗಾಗಿ ಇಲ್ಲಿ ನನಗೆ ಬ್ಯಾಟ್ ಆಗಿರ್ಬೋದು, ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಆ್ಯಕ್ಚುಲಿ ಡೆಕೆತ್ಲಾನಲ್ಲಿ ಆಲ್ರೆಡಿ ಬ್ಯಾಟ್ ತೊಗೊಂಬಿಟ್ಟಿದ್ವಲ್ವ, ಬಟ್ ಇಲ್ಲಿ ಬ್ಯಾಟ್ ನೋಡಿದ್ಮೇಲೆ ಇಲ್ಲಿ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತಾಯಿತ್ತು. ಬಟ್ ಎಲ್ಲ ತೊಗೊಂಡಿದ್ದಾಯಿತು. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು ಮತ್ತು ಗೇರ್ಸು ಅದೆಲ್ಲ ಸಿಗುತ್ತೆ ಇಲ್ಲಿ, ಜರ್ಸಿಗಳು ಈ ಥರ ಎಲ್ಲ. ಹಾಗೇ ಬ್ಯಾಡ್ಮಿಂಟನ್ ಶಾಪ್ ಅಂತ ಇದು. ಸೊ ಬ್ಯಾಡ್ಮಿಂಟನ್ದು ಥಿಂಗ್ಸ್ ಎಲ್ಲದು ಸಿಗುತ್ತೆ, ರಿಪೇರಿ ಆಗಿರ್ಬೋದು ಅದು ಎಲ್ಲ ಮಾಡಿಕೊಡ್ತಾರೆ ಇಲ್ಲಿ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಾನು ಒಂದು ಸರಿ ಬಂದಿದ್ದೆ ಇಲ್ಲಿಗೆ, ಬಟ್ ಅವಾಗೇನು ತೊಗೊಂಡಿರ್ಲಿಲ್ವ, ಏನು ತೊಗೊಂಡಿದ್ವೋ ನೆನಪಿಲ್ಲ. ಬಟ್ ಕ್ರಿಕೆಟ್ದೆಲ್ಲ ಚೆನ್ನಾಗಿದೆ, ಹಾಗೆ ಜರ್ಸಿಗಳೆಲ್ಲ ಚೆನ್ನಾಗಿತ್ತು, ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಇಷ್ಟ ಆಯಿತು ನನಗೆ ಈ ಶಾಪ್. ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಸ್ಪೋರ್ಟ್ಸ್ ಅಂತ ಅಂದಿದ ತಕ್ಷಣ ನಾವೇನು ಮಾಡ್ತಾಯಿದ್ವಿ, ಡೆಕೆತ್ಲಾನ್ಗೆ ಹೋಗ್ತಾಯಿದ್ವಿ.
ಬಟ್ ನನಗೆ ಇಲ್ಲಿಗೆ ಬಂದಮೇಲೆ ಈ ಶಾಪ್ ನೋಡಿದ್ಮೇಲೆ ನಂಗೆ ಇಲ್ಲಿ ಇಷ್ಟ ಆಯಿತು. ನಮ್ಮ ಕೃಷ್ಣ ಏನು ಹೇಳ್ದ, ಡೆಕೆತ್ಲಾನಲ್ಲಿ ನನಗೆ ಗ್ಲೌಸ್ ಬೇಡ ಅಂತ ಹೇಳ್ದ. ಅಂದರೆ ಬ್ಯಾಟು ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅವನಿಗೆ. ಸೊ ಅದಕ್ಕೆ ಇಲ್ಲಿ ಬೇಡ ನನಗೆ, ಡೆಕೆತ್ಲಾನಲ್ಲಿ ಮಾತ್ರ ಗ್ಲೌಸ್ ಬೇಡ, ಹೊರಗಡೆ ಸ್ಪೋರ್ಟ್ಸ್ ಶಾಪಲ್ಲೇ ಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ನಾನು ಅವತ್ತು ಅವ್ನು ಗ್ಲೌಸ್ ಕೇಳಿದಾಗ ಡೆಕೆತ್ಲಾನ್ಗೆ ಹೋಗೋಣ ಅಂತ ಅಂದೆ. ಸೊ ಅಲ್ಲಿ ಬೇಡ ಅಂತ ಅಂದ ಅವನು. ಅದಕ್ಕೆ ಅಲ್ಲಿ ಬೇಡ ಅಂತಿದ್ದಾನೆ, ಅಲ್ಲಿ ಚೆನ್ನಾಗಿರಲ್ವಂತೆ ಕ್ವಾಲಿಟಿ, ಇಲ್ಲೆಲ್ಲರೂ ನೋಡೋಣ ಅಂತ ಅಂದೆ ನಾನು. ಸೊ ಹಾಗಾಗಿ ಅಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಸ್ಪೋರ್ಟ್ಸ್ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಆದರೆ ಸೈಜ್ ಇಶ್ಯೂ ಆಗಿರೋದ್ರಿಂದ ಎಕ್ಸ್ಚೇಂಜ್ ಮಾಡೋ ಥರ ಆಯಿತು. ಮತ್ತು ಇನ್ನೂ ಯೂತ್ ಸೈಜ್ ಇರಲಿಲ್ಲ. ಸೊ ಅವರು ಆರ್ಡ್ರು ತೊಗೊಂಡಿದ್ದಾರೆ, ಬಂದಮೇಲೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ನಮ್ಮವ್ರ ಮನೆಗೆ ಬಂದ್ವಿ. ನಮ್ಮವ್ರ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದರು. ಸೊ ಹಾಗಾಗಿ ಇಲ್ಲಿ ಊಟಕ್ಕೆ ಕರೆದಿದ್ರು ಅಂಥೇಳಿ ನಾನು ನಮ್ಮ ಕೃಷ್ಣನೂ ಬಂದಿದ್ದೀವಿ ಊಟಕ್ಕೆ. ಊಟ ಮುಗಿಸ್ಕೊಂಡು ಅನಿಲ್ಗೆ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದನೇ ತೊಗೊಂಡೋಗೋಣ ಅಂಥೇಳಿ ಬಂದೆ. ಚೆನ್ನಾಗಾಯಿತು ಊಟ. ಬರದೇ ಒಂದು ವಾರ ಆಗಿತ್ತು ನಮ್ಮವ್ರ ಮನೆಗೆ. ಒಂದು ವಾರ ಆಗಿತ್ತು. ವಾರಕ್ಕೊಂದು ಸರಿ 2 ಸರಿ ಬರ್ತಾಯಿರ್ತೀನಿ ಅವಾಗವಾಗ. ಇಂಥ ಟೈಮಿಂಗ್ಸ್ ಅಂತ ಏನಿಲ್ಲ, ಬರ್ತೀನಿ. ನಮ್ಮ ಅಮ್ಮಂದೆಲ್ಲ ಊಟ ಆಗಿಬಿಟ್ಟಿತ್ತು ಆಲ್ರೆಡಿ. ನಮ್ಮ ಅಪ್ಪಾಜಿ ಮಾತ್ರ ಮಗಳು ಬರೋವರೆಗೂ ಊಟ ಮಾಡಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ರಂತೆ. ಸೊ ನಾನು, ನಮ್ಮ ಅಪ್ಪಾಜಿ ಮತ್ತು ನಮ್ಮ ಆಕಾಶ್ ಅಂದರೆ ನನ್ನ ಕೊನೆಯ ತಮ್ಮ. ತುಂಬ ಜನಕ್ಕೆ ಈಗಲೂ ಡೌಟು ನನಗೆ ಎಷ್ಟು ಜನ ತಮ್ಮಂದಿರು ಅಂತೇಳಿ. ನನಗೆ 2 ತಮ್ಮಂದಿರು. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಊಟ, ಖಾರವಾಗಿ ಚೆನ್ನಾಗಿತ್ತು. ಸ್ವಲ್ಪ ಖಾರವಾಗಿ ಇರುತ್ತೆ ನಮ್ಮ ಮನೇಲಿ ಊಟ ನಮ್ಮ ಅಮ್ಮ ಮಾಡೋದು. ಬಟ್ ಅನಿಲ್ಗೆ ಅಂದರೆ ಇವಾಗ ಸ್ವಲ್ಪ ಖಾರ ಎಲ್ಲ ತಿನ್ನಂಗಿಲ್ವ, ಆಗ ಒಂಚೂರು ಖಾರ ಕಮ್ಮಿ ಇವಾಗ. ಮುಂಚೆ ಅಷ್ಟು ಖಾರ ತಿನ್ನೋದಿಲ್ಲ ಅನಿಲ್, ಇವಾಗ ಸ್ವಲ್ಪ ಜಾಸ್ತಿ ಖಾರ ಫೀಲ್ ಮಾಡ್ತಾರೆ ಇತ್ತೀಚೆಗಂತೂ. ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತಾಯಿದ್ದೀನಿ. ಕೃಷ್ಣ ಅದೇ ಹೇಳ್ತಾ ಇದ್ದ, ನಮ್ಮ ಮನೇಲಿ ಸಪ್ಪೆ ತಿಂದು ತಿಂದು ಅಜ್ಜಿ ಮನೆ ಊಟ ನನಗೆ ತುಂಬ ಖಾರ ಅನಿಸುತ್ತೆ ಅಂತೇಳಿ. ಇವಾಗ ಇಲ್ಲಿ ನಮ್ಮ ಕೃಷ್ಣ ತಿಂತಾ ಇರೋದು ಬಂದು ಹುರ್ಮಾಂಸ ಅಂತೇಳಿ. ಇದು ಬಂದು ಲಿವರು ಮತ್ತು ಈ ಮೊಟ್ಟೆ ಕೋಳಿಯಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆ ಮತ್ತು ಮೊಟ್ಟೆದು ಚೀಲ ಎಲ್ಲ ಬರುತ್ತಲ್ಲ, ಅದರಿಂದ ಮಾಡಿರೋ ಅಂಥದ್ದು. ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲಿ ಮಟನಲ್ಲೂ ಮಾಡ್ತಾರೆ. ಮಟನ್ದು ಲಿವರು ಮತ್ತು ಕರಳು ಎಲ್ಲ ಇರುತ್ತಲ್ಲ, ಅದ್ರದ್ದು ಸೇರಿಸ್ಬಿಟ್ಟು ಮಾಡ್ತಾರೆ. ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ, ಕಾಯಿ ತುರಿ ಹಾಕಿ ಮಾಡ್ತಾರೆ. ಕಡಲೆಕಾಳೆಲ್ಲ ಹಾಕ್ತಾರೆ, ಸ್ವಲ್ಪ ಆಲೂಗಡ್ಡೆ, ಈ ಥರ ಎಲ್ಲ ಸುಮಾರು ಥರ ಮಾಡ್ತಾರೆ ರೊಟ್ಟಿ ಜೊತೆಗೆ, ಹಾಗೆ ಸೈಡ್ ಡಿಶ್ ಆಗಿ. ಅದೇ ಥರ ಮೊಟ್ಟೆ ಕೋಳಿಯಲ್ಲಿ ಬರುವಂಥ ಒಂದು ಮೊಟ್ಟೆ, ಅದು ಎಲ್ಲ ಸೇರಿಸ್ಕೊಂಡು ಅದರಲ್ಲೂ ಕೂಡ ನಮ್ಮಮ್ಮ ಮಾಡ್ತಾರೆ ಹುರಿದಿದ್ದ ಮಾಂಸ ಅಂತೇಳಿ. ಅದು ನಮ್ಮ ಕೃಷ್ಣಂಗೆ ತುಂಬಾ ಇಷ್ಟ. ನಮ್ಮ ಮನೇಲೂ ಕೂಡ ಇತ್ತೀಚೆಗೆ ಮೊಟ್ಟೆ ಕೋಳಿ ತರ್ತಾ ಇದ್ದೀವಿ ಅವನಿಗೋಸ್ಕರ, ಈ ಹುರಿದಿದ್ದ ಮಾಂಸ ಮಾಡೋದಕ್ಕೋಸ್ಕರ ಅಂತಾನೆ. ಆ ಥರ ಆಗಿದೆ. ಮಮ್ಮಿ ನಿಮ್ಗೆ ರೆಕಾರ್ಡ್ ಮಾಡ್ತಿದ್ದೆ. ಗೊತ್ತು ತತ್ತಂಗೆ ಬೇಡ ಬೇಡ ಒಳ್ಳೇದು ನಾನು ಯಾವಾಗಲೂ ನಾನು ಖರಾಬ್ ಆಗಿದ್ದೀನಿ ಅಂತ ಅನ್ಸುತ್ತೆ. ನೀನು ಅಷ್ಟೇ ಯಾವಾಗ್ಲೂ ಬನ್ನಿನಲ್ಲಿ ಇರ್ತೀಯ. ಇದೇನು ಹೊಸದ, ನೀನು ಬನ್ನಿನಲ್ಲಿ ಇಲ್ಲಿ ವಿವರ್ಸ್ ಇಲ್ಲಿ ನಮ್ಮ ಆಕಾಶ ಇಲ್ಲಿ ವಿವರ್ಸ್ ನಮ್ಮ ಆಕಾಶ. ನಾನು ಹಾಕ್ತೀನಿ. ಅಪ್ಪಾಜಿ ಖಾರ ಕೊಡು ಕೊಡಿ 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 ಕೊಡು ಅವನಿಗೆ ಹಾಕೊಂಡು ಸ್ವಲ್ಪ ಕುಡಿ ಅಂತ. ಚೆಲ್ಬೇಡ. ನಮ್ಮರ ಮನೆಯಿಂದ ಪಾರ್ಸೆಲ್ ತಗೊಂಬಂದಿದ್ದೆ. ಊಟ ಮಾಡ್ತಾ ಇದ್ದಾರೆ ಅನ್ನಿದು. ಖಾರ ಅವರಿಗೆ. ನಮ್ಮರ ಮನೆ ಊಟ ಖಾರ ಅಲ್ಲ ರೀ ನಿಮಗೆ? ಖಾರ ಆಗ್ತದೆ. ನಮ್ಮರ ಮನೆ ಸ್ವಲ್ಪ ಖಾರ, ನಮಗೆಲ್ಲ ಸ್ವಲ್ಪ ಖಾರ ಅಭ್ಯಾಸ. ಇವ್ರು ಖಾರ ತಿನ್ನಲ್ಲ, ಸ್ವಲ್ಪ ಕಮ್ಮಿ ಖಾರ. ಇನ್ನು ಸಪ್ಪೆ ಮಾಡ್ಬಿಟ್ಟು ಸಪ್ಪೆನೇ ಅಭ್ಯಾಸ ಆಗೋಯ್ತು ನನಗೆ. ಇವನು ರೀ ಊಟ ತಿನ್ಬಿಟ್ಟು ಅಲ್ಲಾಡಿಸ್ಬೇಡ, ಇಲ್ಲಿ ಇಟ್ಕೊಂಡಿಲ್ವಾ ಕಾಣಿಸ್ತಾ ಇಲ್ವಾ? ತಿಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬಂದ. ಐಸ್ ಕ್ರೀಮ್ ಇತ್ತು ನಮ್ಮವ್ರ ಮನೇಲಿ, ಐಸ್ ಕ್ರೀಮ್ ತಿನ್ಕೊಂಡು ಬಂದ.
ಸುಮ್ಮನಿರಂಗೆಲ್ಲ ಮಾಡಬಾರ್ದು. ಏನಪ್ಪ ಸಮಾಚಾರ ಕೃಷ್ಣ? ಏನ್ ಸಮಾಚಾರ? ಏನಿಲ್ವಾ? ಏನು ಸಮಾಚಾರ? 16 ಬಂದು ಅಲ್ಲ ಹಿಂದಿಲ್ಲಿ ಮಾರ್ಕ್ಸ್ ಕೊಡಿಲ್ಲ, ಶೀಟ್ ಕೊಡಿಲಿ ನೋಡೋಣ. ಕೃಷ್ಣ ಇಲ್ಲೇ ಕೆಳಗಡೆ ಚೇರ್ ಮೇಲೆ ಇಟ್ಟಿದ್ದೀನಿ, ಕೊಡೋದು ಕಾಣಿಸ್ತದೆ ನೋಡಿ. ಕೊಡಿ ನನ್ನ ಮಗನ ಮಾರ್ಕ್ಸ್ 25ಗೆ ಫಸ್ಟ್ ಟೆಸ್ಟ್ ಅಲ್ಲಿ 25ಗೆ. ಸೈನ್ಸು 0ನಾ? ಸೈನ್ಸ್ ಅಲ್ಲಿ ಇನ್ನು ಕೊಟ್ಟಿಲ್ಲ ಪೇಪರ್ ಅಂತ. ಮ್ಯಾಥ್ಸ್ 22, ಹಿಂದಿ 16, ಸೋಷಿಯಲ್ 20, ಇಂಗ್ಲಿಷ್ 21, ಕನ್ನಡ 24.5. ಅರೆ ಕನ್ನಡದ ಕಂದ 24.5. ಖುಷಿ ಆಗ್ತದೆ ನನಗೆ 24.5 ತೆಗ್ದಿರೋದಕ್ಕೆ. ಆಶ್ಚರ್ಯನೂ ಆಗ್ತಾ ಇದೆ, ಖುಷಿನೂ ಆಗ್ತಾ ಇದೆ. ಚೆಂಡು ಹಾಕನ ಕನ್ನಡದಲ್ಲಿ ಅಷ್ಟೊಂದು ತೆಗ್ದಿಲ್ಲ ಅವನು. ಫಾರ್ ದ ಫಸ್ಟ್ ಟೈಮ್ 24.5 ತೆಗ್ದಿರೋದು. ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ 25/25. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಇವಾಗ ಹೇಳ್ತಾ ಇರೋದು. ಇತ್ತೀಚೆಗೆ ತೆಗ್ದಿರ್ಲಿಲ್ಲ ರೀ, ಇತ್ತೀಚೆಗೆ. ಇಂಗ್ಲೀಷಲ್ಲಿ ಜಾಸ್ತಿ ಆಗಿದೆ ನಾವು. ಇಂಗ್ಲೀಷಲ್ಲಿ ಜಾಸ್ತಿ ತೆಗಿತಾವೆ. ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ಚೆನ್ನಾಗಿ ತೆಗಿತಾ. ಹಿಂದಿ ಆವಾಗಲೂ ಒಂದು ಅದೇ ಹಣೆ ಬರ. ಹಿಂದಿ ಕನ್ನಡ ಎರಡು ಆಗಲ್ಲ ಅವನಿಗೆ. ಕನ್ನಡ ಮಾಡಿದ್ದೀನಲ್ಲ ಕನ್ನಡ ಈ ಸರಿ ಮಾಡಿದಾನೆ. ಅದ್ರ ಹಿಂಗೆ ಕೂರ್ಸ್ಕೊಂಡು ಅದು ಓದಿಸೋದಕ್ಕೆ ಕೂರ್ಸ್ಕೊಂಡು ಒಂದ್ ಸ್ವಲ್ಪ ಜಾಸ್ತಿ ಇದ್ ಮಾಡಿದೆ. ಅವನೇ ಓದ್ಕೊಂಡಿದ್ರೆ ಇನ್ ಸ್ವಲ್ಪ ಕಮ್ಮಿ ಬಂದಿರೋದು. ಅವನಿಗೆ ಓದ್ಕೊಳಕ್ ಬಿಟ್ಟಿದ್ದೆ ರೀ ಈ ಸರಿ. ಅವನೇ ಓದ್ಕೊಂಡು ತೆಗ್ದಿರೋ ಮಾರ್ಕ್ಸ್ ಇದಿಷ್ಟುನು. ಅವನೇ ಇಂಡಿವಿಜುವಲ್ ಆಗಿ ಓದ್ಕೊಂಡು. ನಾನು ಕುತ್ಕೊಂಡು ಅವನಿಗೆ ಫೋರ್ಸ್ಫುಲಿ ಏನು ಓದಿಸಿಲ್ಲ. ಯಾರೋ ನಮ್ಮ ಬೆಳ್ಳಿಗೆ ಹೊಡೆದಂಗೆ ಹೊಡೆದಿದ್ರೆ ಸ್ವಲ್ಪ ಬುದ್ಧಿ ಬಂದೈತೆ ಅವನಿಗೆ. ಬೆಳ್ಳಿಗೆ ಹೊಡೆತೆ ಹೊಡಿತಿದ್ದೆ. ಯಾಕಂದ್ರೆ ಅವಳು ಬೆಳ್ಳಿಗೆ ಹೊಡಿಯೋದು ಗಿಲ್ಲೋದೆಲ್ಲ ಮಾಡ್ತಾ ಇದೆ. ಇವ್ನಿಗೇನು ಮಾಡಲ್ಲ ಅಲ್ಲೋಣ. ಅವ್ನ್ ಮಾತು ಅವನೇನು ಹೇಳದೆ ಬಿಡ. ಬರೀ ನಾನೊಂಚೂರು ಮಾತಾಡಿಸ್ದೇ ಇದ್ರೆ ಸಾಕು, ಇದು ಕತ್ಕೊಂಡ್ ಕುತ್ಕೊಂಡ್ಬಿಡ್ತು. ಬರೀ ಕಾರ್ ರೇಸ್ ಮಾಡು, ತಿನ್ಸು, ಬೇಕಾದ ಶಾರ್ಟ್ ಬ್ರೇಕ್ ಬೇಕಾದ ಶಾರ್ಟ್ ಬ್ರೇಕ್ ಮಾಡು, ತಿನ್ಸು, ಕಳ್ಸೋ ಅವ್ನ. ಅಯ್ಯೋ ಅದಿಲ್ಲ, ಅವ್ನಿಗೆ ಇದಿಲ್ಲ. ಆಮೇಲೆ ಏನಪ್ಪ ಅದು ಗ್ಲೌಸು, ಅವ್ನಿಗೆ ನಾಳೆ ನೆನ್ಸ್ಕೊಂಡ ತಕ್ಷಣ ನೆಕ್ಸ್ಟ್ ಡೇ ಗ್ಲೌಸ್ ಅವ್ನಿಗೆ. ಏನ್ ಒಂದೇ ಆಮೇಲೆ ಕಾಶ್ಮೀರು ಇಲ್ಲ, 3,000 ಬ್ಯಾಟು. ನಾನು 1,000 ಬ್ಯಾಟ್ ಕೊಡ್ಸಿದ್ರೆ ಇಲ್ಲ ರೀ ಚೆನ್ನಾಗಿದೆ ಅಂತ ಕನ್ವಿನ್ಸ್ ಮಾಡಿ ನನಗೆ 3,000 ಕಾಶ್ಮೀರ್ ಇಲ್ಲ ಬ್ಯಾಟ್ ತಗೊಂಡಿಲ್ವಾ. ಅಲ್ಲಿ ಚೆನ್ನಾಗಿತ್ತು ಬ್ಯಾಡ್ಮಿಂಟನ್ ಸ್ಟೋರ್. ಅಲ್ಲಿ ಚೆನ್ನಾಗಿತ್ತು, ಸ್ಟೋರ್ ಅಲ್ಲಿ ಚೆನ್ನಾಗಿತ್ತು. 200ಕ್ಕೆ SS ಸಿಕ್ತಿತ್ತು. ಹೌದು, SS ಬ್ಯಾಟ್ 4000ಗೆ ಚೆನ್ನಾಗಿರೋದು ಚೆನ್ನಾಗಿರೋದೇ SG ತಗೊಳ್ಳೋಣ. ಹೌದು, SG ತಗೋಬೋದಾಗಿತ್ತು ನಾವು ಆರಾಮಾಗಿ. ಅಲ್ಲಿ ಡೆಕೆತ್ಲೈನ್ ಅಲ್ಲಿ ತಗೋಬಾರ್ದಾಗಿತ್ತು ನಾವು ಬ್ಯಾಟ್. ಇವಾಗ ಅನಿಸ್ತಾ ಇದೆ ಸುಮ್ಮನೆ ಡೆಡ್ ಇನ್ವೆಸ್ಟ್ ಮಾಡಿದ್ವಿ ಅಂತ ಅಲ್ವಾ. ತಗೊಂಡಾಯ್ತಲ್ಲ, ತಗೊಂಡಾಯ್ತು, ಏನ್ ಮಾಡಕ್ಕಾಗಲ್ಲ. ಇವಾಗ ಇನ್ನು ಬ್ಯಾನರೇ ತೆಗ್ದಿಲ್ಲ, ಹ್ಯಾಪಿ ಬರ್ಡೇ ಬ್ಯಾನರ್ ಇನ್ನೂ ತೆಗ್ದಿಲ್ಲ ನಾವು. ಹಂಗೆ ಇಟ್ಕೊಂಡಿದೀವಿ. ನಮ್ ಚಿನ್ನಿ ಇದಿದ್ರೆ ಎಷ್ಟೊತ್ತಿಗೆ ರೀ ಇನ್ ಸ್ವಲ್ಪ ಟ್ರೋಫೀಸ್ ಎಲ್ಲ ಬರ್ತಾ ಇರ್ತದೆ. ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಇನ್ನೊಂದಷ್ಟು ಟ್ರೋಫೀಸ್. ನಮ್ ಚಿನ್ನಿ ಇನ್ನೊಂದಷ್ಟು ಟ್ರೋಫೀಸ್ ಮಾಡಿರ್ಬೋದು. ಬೆಳ್ಳಿಲ್ಲ ಬೇಜಾರಾಗ್ತದೆ. ಬೇಜಾರಾಗ್ತಿದ್ಯಾ? ದಿನಕ್ಕೊಂದು 10 ಸರಿ ನೆನ್ಸ್ಕೊಂತಿರೋ ಬೆಳ್ಳಿನ. ಆದ್ರೆ ಅವಳು ಫೋನ್ ಮಾಡಿದ್ರೆ ಮಮ್ಮಿ ಕಡೆ ಅಂತಾಳ. ಇಲ್ಲ, ಅವಳು ನಿನ್ನ ನೆನ್ಸ್ಕೊಂತಾಳೆ ಜಾಸ್ತಿ. ಡ್ಯಾಡಿ ಏನ್ ಮಾಡ್ತಾರೆ ಅಂತ ಕೇಳ್ತಾನೆ ಇರ್ತಾಳೆ ಅವಳು. ಕೇಳ್ತಲ್ಲ, ಜಾಸ್ತಿ ಕೇಳ್ತಾಳೆ. 50ಗೆ ನೀವೇನ್ ಗೊತ್ತಾ, ಫಾಸ್ಟ್ ಆಗಿ ಬೇಗ ಬೇಗ ಮಾತಾಡಿ ಮುಗ್ಸಲ್ಲ. ಅವಳಿಗಲ್ಲಿ ಟೈಮ್ ಇರಲ್ಲ ಜಾಸ್ತಿ ಮಾತಾಡಕ್ಕೆ. ನೀವು ನಿಧಾನಕ್ಕೆ ಹೇಳಮ್ಮ ಅಂತ ಅಂದ್ರೆ ಆಗಲ್ಲ ಅಲ್ಲಿ. ಫಾಸ್ಟ್ ಆಗಿ ಮಾತಾಡಿ ಮುಗಿಸ್ಬೇಕು ಅಲ್ಲಿ. ಅದಕ್ಕೆ ಅವಳು ನನ್ನ ಹತ್ರ ಮಾತಾಡೋದು. ನಾನು ಏನಮ್ಮ ಆಯ್ತೇನಮ್ಮ, ಊಟ ಆಯ್ತೇನಮ್ಮ ಅಂತ ಫಾಸ್ಟ್ ಆಗಿ ಬೇಗ ಮಾತಾಡಿ ಮುಗಿಸ್ಬಿಡ್ತೀನಿ. ಜಾಸ್ತಿ ಟೈಮ್ ಇರಲ್ಲ. ಹಿಂದೆ ಕ್ಯೂ ಅಲ್ಲಿ ಕಾಯ್ತಾ ಇರ್ತಾರೆ ಬೇರೆ. ಸರಿ, ಆಫ್ ಮಾಡು. ಏನಕ್ಕೆ? ವಾಟ್ಸಪ್ ಅಲ್ಲಿ ನಂದು CCI ಇದೆಯಲ್ಲ, ಯಾವ್ದು ಓದಿದೆ ಅಂತ. ಯಾವ್ದಿದೆ ಅಂತ ನಂಗೂ ಗೊತ್ತಿಲ್ಲ ಮನೆ. ಆಮೇಲೆ ಅದೇ ವಾಟ್ಸಪ್ ಅಲ್ಲಿ ಕಳ್ಸಿರ್ತಾರೆ. ವಾಟ್ಸಪ್ ಅಲ್ಲಿ ಕಳ್ಸಲ್ಲ ಅವರು ಯಾವ್ದಿದೆ ಅಂತ. ಯಾರ್ಯಾರಿಗೆ ಯಾವ್ದಿದೆ ಅಂತ ಕಳ್ಸಲ್ಲ. ನಾನು ಅದಕ್ಕೆ ಕೇಳ್ಕೊಂಬ ಅಂತ ಹೇಳಿದ್ ನಿಮ್ಗೆ. CCA ಯಾವ್ದಿದೆ ನಿಮ್ಗೆ ಅಂತ. ಗೊತ್ತಾಯ್ತಾ? ಏನ್ ಕಳ್ಸಿದಾರೆ ಡೈರಿಲಿ? ಏನು ಕಳ್ಸಿಲ್ವಾ? ಡೈರಿ ನೋಟ್ ಏನ್ ಕಳ್ಸಿದಾರಪ್ಪ?
ಏನು ಕಳ್ಸಿಲ್ವಾ? ಹೋಮ್ವರ್ಕ್ ಕೊಟ್ಟಿಲ್ವಾ? 2 days ರಜೆ ಇದೆಯಲ್ಲ. ಹೋಮ್ವರ್ಕ್ ಕೊಟ್ಟಿಲ್ಲ, ಹೋಮ್ವರ್ಕ್ ಕೊಟ್ಟಿಲ್ಲ. ಸ್ಕ್ರಾಪ್ ಬುಕ್ ಕೊಟ್ಟಿದೆ. ಸ್ಕ್ರಾಪ್ ಬುಕ್ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಮಾಡ್ಕೊಂಬಿಡು ನಾಳೆನೆ. ಮತ್ತೆ ಅದಕ್ ಬೇರೆ ನನ್ಗೆ ತಲೆ ತಿನ್ಬಿಡ ನೀನು, ಗೊತ್ತಾಯ್ತಾ? ಲಾಸ್ಟ್ ಮೂಮೆಂಟ್ ಅಲ್ಲಿ, ಎಂಡ್ ಮೂಮೆಂಟ್ ಅಲ್ಲಿ ಸುಮ್ನೆ ಇದ್ಬಿಟ್ಟು ಚೆನ್ನಾಗಿ ಆಟ ಆಡ್ಬಿಟ್ಟು 2 ದಿನ ಫುಲ್ ಡೇ. ನಂಗೆ ಬಂದಾಗ ಕಲರ್ಸ್ ಇದ್ದು ಪೇಪರ್ ನಿನ್ನ ಬಂದಿತ್ತು. ಸರಿ ಆಯ್ತು. ಏನ್ರಿ ಯಾಕ್ರಿ ಪಾತ್ರೆ ಬಿಸಾಕ್ತಾ ಇದೀರಾ? ಅಲ್ಲೇ ಇಟ್ಬಿಡಿ ಶೆಲ್ಫ್ ಮೇಲೆ, ಬಗ್ಗಿಡ್ಬೇಡಿ. ಬಗ್ಬಾರ್ದು ಅಂತ ಕೆಳಗಡೆ ಬಿಸಾಕ್ತಾರ ಯಾರಲ್ಲ. ಮಮ್ಮಿ ಜುಲೈ ನಂದಿದೆ ಫ್ಯಾಷನ್ ರನ್ವೇ ಟ್ರೈನಿಂಗ್ ಇದೆಯಾ? ಡೈರಿಯಲ್ಲಿ ಬರ್ದಿದಾರ? ಜುಲೈ ಎಷ್ಟನೇ ತಾರೀಕು? ಎಷ್ಟನೇ ತಾರೀಕು ಇದ್ರಲ್ಲಿ ಹಿಂಗ ಇರುತ್ತೆ, ವಾಟ್ಸಪ್ ಅಲ್ಲಿ ಇರುತ್ತೆ. ಸರಿ ಆಯ್ತು, ನೋಡ್ತೀನಿ ಬಿಡಪ್ಪ. ಓಕೆ ಗಾಯ್ಸ್, ಬಾಯ್ ಹೇಳ್ರಿ. ಬಾಯ್ ಹೇಳು ಕೃಷ್ಣ. ಬ್ಲಾಗ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಂಡು ಹೇಳು. ಬಾಯ್. ಅಳ್ಕೊಂಡು ಯಾಕೆ ಹೇಳ್ತೆ? ಖುಷಿಯಾಗಿ ಹೇಳು. ಅಳ್ಕೊಂಡು ಯಾಕೆ ಹೇಳ್ತೆ? ಖುಷಿಯಾಗಿ ಹೇಳು. ಬಾಯ್. ಖುಷಿಯಾಗಿ ಹೇಳಿದ್ರೆ ನಾನು ಹೇಳ್ತೀನಪ್ಪ. ಈ ಹೋಯ್. ನೀವು ಅಳ್ಕೊಂಡ್ ಬಾಯ್ ಹೇಳ್ತಾ ಇದ್ದ ನಾವು, ನೀವ್ ಯಾವ ತರ ಹೇಳ್ತೀರಾ ನೋಡಿ. ಬಾಯ್. ಲಾಫಿಂಗ್ ಬುದ್ಧ ತರ. ಹೆಂಗೆ ಹೇಳೋದು ಕಷ್ಟ ನಿಮಗೆ. ಓಕೆ ಬಾಯ್.